ಪೋಸ್ಟ್ ಅಲ್ಲಿ ನಾನು ಜಾಬ್ ತಗೊಳ್ಳೇಬೇಕು ಅನ್ನೋರಿಗೆ ಇವೆರಡನ್ನ ಖಂಡಿತ ಮಾಡಲೇಬೇಕು. ಏನದು ಜಿಕೆಗೆ ಯಾವ್ಯಾವ ಬುಕ್ಸ್ ನ ರೆಫರ್ ಮಾಡಬೇಕು ಅಂತ ಹೇಳ್ತಿದ್ದೀನಿ. ಯಾರ್ಯಾರು ಜಾಬ್ ತಗೊಂಡಿದಾರೋ ಅವ್ರನ್ನೆಲ್ಲರೂ ಹೋಗಿ ಕೇಳಿ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ಬರೀ ಓದಿಲ್ಲ, ಓದೋದ್ರ ಜೊತೆಗೆ ಇಷ್ಟು ನೀವು ಮಾಡಿದ್ರೆ ಆರಾಮಾಗಿ ನೀವು PO 500 ಪೋಸ್ಟ್ ಅಲ್ಲಿ ಜಾಬ್ ನ ತಗೊಳ್ತೀರಾ ಅಂತ ಹೇಳ್ತಾ, VAO 500 ಪೋಸ್ಟ್ ಅಲ್ಲಿ ನಾನು ಜಾಬ್ ತಗೊಳ್ಳೇಬೇಕು ಅನ್ನೋರಿಗೆ ಇನ್ನೊಂದು ಪ್ರಮುಖವಾದ ವಿಷಯನ ನಾನು ಮಾತಾಡ್ತಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ, ತುಂಬಾ ಡಿಲೇ ಮಾಡ್ದಲೆ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಜಿಕೆಗೆ ಯಾವ್ಯಾವ ಬುಕ್ಸ್ ನ ರೆಫರ್ ಮಾಡ್ಬೇಕು ಅಂತ ಹೇಳ್ತಿದ್ದೀನಿ. ಸೊ ಜಿಕೆಲಿ ಬಹಳಷ್ಟು ಸಬ್ಜೆಕ್ಟ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿನ ತಗೊಂಡಾಗ ನಿಮಗೆ ಹಿಸ್ಟ್ರಿಲಿ ನಾವು 4 ತರದ ಹಿಸ್ಟ್ರಿನ ನೋಡ್ತೀವಿ. ಯಾವ್ಯಾವ್ದು? ಏನ್ಷಿಯಂಟ್, ಮಿಡಲ್, ಮಾಡರ್ನ್ ಅಂಡ್ ಕರ್ನಾಟಕ. ಈ 4 ಸೆಕ್ಷನ್ಸ್ಗೆ ನಿಮ್ಗೆ ಮಂಜುನಾಥ್ ಅವರ ಬುಕ್ ಸಾಕಾಗುತ್ತೆ. ಓಕೆನಾ? ಸೊ ವಿಒಗೆ ನಿಮ್ಗೆ ಇದಕ್ ಸಾಕಾಗತ್ತೆ. ಪಾಲಿಟಿ ಬಂತು ಅಂದಾಗ, ಭಾರತದ ಸಂವಿಧಾನ ಅಂತ ತಗೊಂಡಾಗ PS ಗಂಗಾಧರ್ ಅವ್ರದ್ದು 2 ಬುಕ್ ಇದೆ. ಒಂದು KS ಲೆವೆಲ್ಗೆ, ಇನ್ನೊಂದು ಚಿಕ್ಕದಿದೆ. ಓಕೆನಾ? ಸೊ ನೀವು ಚಿಕ್ಕದನ್ನ ಬೈ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಸೈನ್ಸ್ ಅಂತ ತಗೊಂಡಾಗ ಇದ್ರಲ್ಲಿ ತುಂಬಾ ವಿಷಯಸ್ಗಳಿರತ್ತೆ. ಅಂತ ಅಂದ್ರೆ ಇವಾಗ KA ಜಾಸ್ತಿ ಸ್ಕೂಲ್ ಬುಕ್ಸ್ ಮೇಲೆ ಫೋಕಸ್ ಮಾಡ್ತಿರೋದ್ರಿಂದ ನಾವು DSCRT 6 to 10 ಕವರ್ ಮಾಡ್ಬೇಕಾಗತ್ತೆ. ಇವಾಗ DSCRT NCERT ಎಲ್ಲಾನು ಕೂಡ ಒಂದೇ ಆಗಿದೆ. ಅಂಡ್ ಅದ್ರ ಜೊತೆಗೆ ಅಪ್ಲೈಡ್ ಸೈನ್ಸ್ ನ ನೀವು ಪ್ರಿಪೇರ್ ಆಗ್ಬೇಕಾಗತ್ತೆ. ಅಪ್ಲೈಡ್ ಸೈನ್ಸ್ ಮೇಜರ್ ಆಗಿ ನಾವು ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ನೋಡ್ತೀವಿ. ಬಯೋಲಜಿಲಿ ಕೂಡ ಇವಾಗ ಬರ್ತಿದೆ. ನೆಕ್ಸ್ಟ್ 4G ಸೈನ್ಸ್ ಅಲ್ಲೂ ಕೂಡ 2 ಬುಕ್ ಬರುತ್ತೆ. ನೀವು ಚಿಕ್ಕದನ್ನ ಬೈ ಮಾಡಿದ್ರೆ ಸಾಕಾಗತ್ತೆ. ನೆಕ್ಸ್ಟ್ ಜಿಯೋಗ್ರಫಿ ತಗೊಂಡಾಗ ರಂಗನಾಥ್ ಸರ್ ಬುಕ್ ಇದೆ. ಇದ್ರಲ್ಲೂ ಕೂಡ 2 ಬುಕ್ ಇದೆ. ಒಂದು KS ಲೆವೆಲ್ಗೆ, ಇನ್ನೊಂದು ಚಿಕ್ಕ ಬುಕ್ ನ ನೀವು ಪರ್ಚೇಸ್ ಮಾಡ್ಬೋದು. ರಂಗನಾಥ್ ಅವ್ರದ್ರಲ್ಲೂ ಕೂಡ 4 ಜಿಯೋಗ್ರಫಿನ ನೋಡ್ತೀವಿ. ಫಿಸಿಕಲ್, ವರ್ಲ್ಡ್, ಕರ್ನಾಟಕ ಅಂಡ್ ಇಂಗ್ಲಿಷ್. ಇದು 2 ಲ್ಯಾಂಗ್ವೇಜ್ ಅಲ್ಲೂ ಇದೆ. ಓಕೆನಾ? ಅಂಡ್ ನೆಕ್ಸ್ಟ್ ಎಕನಾಮಿಕ್ಸ್ ಮೇಲೆ ಮೋಸ್ಟ್ ಆಫ್ ದಿ ಟೈಮ್ ಕಡಿಮೆ ಕ್ವಶನ್ಸ್ ಬರುತ್ತೆ. ಸೊ ಇದ್ರ ಮೇಲೆ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳ್ತಾ PUC ವರ್ಗು ನೀವು ಕವರ್ ಮಾಡ್ಕೊಂಡ್ರೆ ಸಾಕು. ಅಂಡ್ ಅದ್ರ ಜೊತೆಗೆ ನಾವು ಕರೆಂಟ್ ಅಫೇರ್ಸ್ ನ ರೆಫರ್ ಮಾಡ್ಲೇಬೇಕು. ಯಾಕಂದ್ರೆ ಎಕನಾಮಿಕ್ಸ್ ಜಾಸ್ತಿ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಇರುತ್ತೆ. ಸೊ ಕರೆಂಟ್ ಅಫೇರ್ಸ್ ಜೊತೆಗೆ ಅಲ್ಲಿ ಬಂದಿರುವಂತಹ ಬಜೆಟ್ ಸರ್ವೆ ಇರ್ಬೋದು, ಈ ತರ ಇಂಪಾರ್ಟೆಂಟ್ ಟಾಪಿಕ್ಸ್, ಅದು ಇಂಡಿಯಾ ಆದ್ರೂ ಆಗ್ಲಿ ಅಥವಾ ಕರ್ನಾಟಕ ಆದ್ರೂ ಆಗ್ಲಿ, 2 ಕೂಡ ರೆಫರ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿಗೆ ಆಕ್ಚುಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬುಕ್ಲೆಟ್ ನೀವು ಯಾವ್ದಾದ್ರು ತಗೊಳ್ಬಹುದು. ಯಾವ್ದು ಎರರ್ ಕಡಿಮೆ ಇದೆ ಅದನ್ನ ದಯವಿಟ್ಟು ನೋಡಿ, ನಿಮ್ಗೆ ಯಾವ್ದು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ. ಇಲ್ಲ ನಂಗೆ ಟೆಕ್ಸ್ಟ್ ಬುಕ್ ಬೇಕೇ ಬೇಕು ಅನ್ನೋರಿಗೆ RS ಅಗರ್ವಾಲ್ ಅವ್ರದ್ದು ನೀವು ರೆಫರ್ ಮಾಡ್ಬೋದು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಅಂತ ಬಂತು ಅಂದಾಗ ನಮ್ಮ ಸಂಸ್ಥೆ NCG ಕರೆಂಟ್ ಅಫೇರ್ಸ್ ಇದೆ, ಡೈಲಿ ಕರೆಂಟ್ ಅಫೇರ್ಸ್ ಇದೆ, ಮಂತ್ಲಿ ಕರೆಂಟ್ ಅಫೇರ್ಸ್ ಇದೆ. 2 ಕೂಡ ರೆಫರ್ ಮಾಡ್ಬೋದು. ಅಂಡ್ ಅದ್ರ ಜೊತೆಗೆ ನಾವು ಎವ್ರಿ ಡೇ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಿದೀವಿ. ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಪ್ಲೋಡ್ ಮಾಡ್ತಿದೀವಿ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ. ಅದನ್ನು ಕೂಡ ನೀವು ನೋಟ್ ಮಾಡ್ಕೊಬಹುದು. ಅಂಡ್ ಅದ್ರ ಜೊತೆಗೆ ನಮ್ಮಲ್ಲಿ ಮಂತ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ ಸೀರೀಸ್ ಇದೆ. ಓಕೆನಾ? ಸೊ ಅದನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ಯಾವ್ದಾದ್ರು ಮ್ಯಾಗಝಿನ್ ರೆಫರ್ ಮಾಡ್ತಿದ್ದೀರಾ ಈಗಾಗ್ಲೇ ಅಂತ ಅಂದ್ರೆ ದಯವಿಟ್ಟು ಅದನ್ನ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಸ್ಪೆಸಿಫಿಕ್ ಟಾಪಿಕ್ ಅಂತ ಬಂತು ಅಂದಾಗ ಇದ್ರಲ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಮತ್ತೆ ರೆವೆನ್ಯೂ ಡಿವಿಷನ್ಸ್ ಇರ್ಬೋದು. ಸೊ ಇದಕ್ ಸಂಬಂಧಪಟ್ಟಿರೋ ಹಾಗೆ ನಮ್ಮಲ್ಲೇನೆ NCG ಮೆಟೀರಿಯಲ್ಸ್ ಅವೈಲಬಲ್ ಇದೆ. ಇಲ್ಲಿ ಇರುವಂತಹ ಪ್ರತಿಯೊಂದು ಸಬ್ಜೆಕ್ಟ್ಗೂ NCG ಮೆಟೀರಿಯಲ್ ಸಿಗುತ್ತೆ. ಕ್ಲಾಸಸ್ ಅಲ್ಲಿ ಇಷ್ಟು ಟಾಪಿಕ್ಸ್ ಆಗುತ್ತೆ. ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದೆ. ಅಂಡ್ ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ 3 ಮೋಡ್ನಲ್ಲಿ ಕೂಡ ಅವೈಲಬಲ್ ಇರುತ್ತೆ. ಸೊ ನಿಮಗೆ ಯಾವ್ದು ಕನ್ವೀನಿಯಂಟ್ ಇದೆ ಅದನ್ನ ನೀವು ರೆಫರ್ ಮಾಡ್ಬೋದು ಅಂತ ಹೇಳ್ತಾ, ಕಮ್ಯುನಿಕೇಶನ್ ಪೇಪರ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಬಿಗ್ ಅನೌನ್ಸ್ಮೆಂಟ್ ಇದೆ. VAO 9th ಫೆಬ್ರವರಿಯಿಂದ ಬ್ಯಾಚಸ್, ಹೊಸ ಬ್ಯಾಚ್ ಶುರು ಆಗ್ತಿದೆ. ಇದು ನಿಮ್ಗೆ ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ 3 ಮೋಡ್ನಲ್ಲಿ ಕೂಡ ಅವೈಲಬಲ್ ಇರುತ್ತೆ. ಟೆಸ್ಟ್ ಸೀರೀಸ್ ಸಿಗ್ತದೆ, ಮೆಂಟರ್ಶಿಪ್ ಇದೆ, ಕಂಪ್ಲೀಟ್ ಓವರ್ ಆಲ್ ಪ್ಯಾಕೇಜ್ ಇದೆ. ಸೊ ಯಾರ್ಯಾರು ಈ 500 ಪೋಸ್ಟಿಗೆ ಟ್ರೈ ಮಾಡ್ತೀರಾ ಖಂಡಿತ ನೀವು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೀವೇನೇ ಇದರ್ ನೀವು ಸೆಲ್ಫ್ ಸ್ಟಡೀಸ್ ಆದ್ರೂ ಮಾಡ್ತೀರಿ ಅಥವಾ ಕೋಚಿಂಗ್ ಬರ್ಬೇಕಂತ ಇತ್ತು ಅಂದ್ರೂ ಕೂಡ ನೀವು ರೆಫರ್ ಮಾಡಿ ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಏನ್ ಪ್ರಾಪರ್ ಗೈಡೆನ್ಸ್ ಏನಿದೆಯೋ ನಮ್ ಕಡೆಯಿಂದ ಖಂಡಿತ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾ, ಕಮ್ಯುನಿಕೇಶನ್ ಪೇಪರ್ಗೆ ಅಂತ ತಗೊಂಡಾಗ ಇದರಲ್ಲಿ 3 ಸಬ್ಜೆಕ್ಟ್ ಬರುತ್ತೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ. ಜನರಲ್ ಕನ್ನಡಗೆ ಕನ್ನಡ ಸಾಹಿತ್ಯ ಪರಿಷತ್ ಅವ್ರದ್ದು ಕನ್ನಡ ಸಾಹಿತ್ಯ ದರ್ಪಣ ಬುಕ್ ಇದೆ. ಗ್ರಾಮರ್ಗೆ ನೀವು ಅದನ್ನ ರೆಫರ್ ಮಾಡ್ಬೋದು. ಅಂಡ್ ಸಾಹಿತ್ಯಕ್ಕೆ KM ಸುರೇಶ್ ಅವ್ರದ್ದು ರೆಫರ್ ಮಾಡ್ಬೋದು. ನೆಕ್ಸ್ಟ್
ನಮ್ಮಲ್ಲೇ ಇವರು ಟೀಚ್ ಮಾಡ್ತಾರೆ, ಗೋವಿಂದ್ ರಾಜ್ ಸರ್ ಅಂತ. ಇವರೇ ಒಂದು ಟೆಕ್ಸ್ಟ್ ಬುಕ್ ನ ಬರೆದಿದ್ದಾರೆ, ಅದು ಕನ್ನಡ ಕೇಸರಿ ಇದೆ. ಇದನ್ನ ಕೂಡ ನೀವು ರೆಫರ್ ಮಾಡಬಹುದು. ಬಹಳಷ್ಟು ಕ್ವಶನ್ಸ್ ಈ ಬುಕ್ ಇಂದ ಬಂದಿದೆ. ಇತ್ತೀಚೆಗೆ ಬಂದಿರುವಂತಹ FDA ಕ್ವಶನ್ ಪೇಪರ್ ಅಲ್ಲಿ ಬಹಳಷ್ಟು ಕ್ವಶನ್ಸ್ ಇದ್ರಲ್ಲಿ ಬಂದಿದೆ. ಸೊ ನೀವು ಈ ಬುಕ್ ನ ಕೂಡ ರೆಫರ್ ಮಾಡಬಹುದು. ಅಂಡ್ ಇಂಗ್ಲಿಷ್ಗೆ ಅಂತ ಬಂತು ಅಂದಾಗ ನಂದೇ ಆಕ್ಚುಲಿ ಮೆಟೀರಿಯಲ್ಸ್ ಇದೆ, ಸೊ ನೀವು ಅದನ್ನ ತಗೊಳ್ಬಹುದು. ನೀವೇನಾದ್ರು ಟೆಕ್ಸ್ಟ್ ಬುಕ್ ರೆಫರ್ ಮಾಡ್ತೀರಾ ಅಂತ ಆದ್ರೆ ಮಾವಳಿ ಸರ್ದು ನೀವು ರೆಫರ್ ಮಾಡಬಹುದು. ನೆಕ್ಸ್ಟ್ ಕಂಪ್ಯೂಟರ್ ನಾಲೆಡ್ಜ್ಗೆ ಅರಿಹಂತ್ ಬುಕ್ ಇದೆ, ಕಂಪ್ಯೂಟರ್ ನಾಲೆಡ್ಜ್ ಅಂತಾನೆ, ಅದನ್ನ ತಗೊಳ್ಳಿ. ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ದಯವಿಟ್ಟು ವರ್ಕ್ಔಟ್ ಮಾಡಿ. ಫಾರ್ ಎಕ್ಸಾಂಪಲ್ SSC, ಬ್ಯಾಂಕಿಂಗ್, ಎಲ್ಲೇ ಕಂಪ್ಯೂಟರ್ ಕ್ವಶನ್ಸ್ ಬಂತು ಅಂದ್ರೂ ಅದನ್ನ ವರ್ಕ್ಔಟ್ ಮಾಡಿ, ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದ್ರೆ, ನಾನು 500 ಪೋಸ್ಟ್ ಅಲ್ಲಿ ನಾನು ಜಾಬ್ ತಗೊಳ್ತೀನಿ ಅನ್ನೋರಿಗೆ ಒಂದು ಕಿವಿ ಮಾತು ಏನಂತ ಅಂದ್ರೆ, ನೀವು ಇವೆರಡನ್ನ ಖಂಡಿತ ಮಾಡ್ಲೇಬೇಕು. ಏನದು? ಒಂದು, ಈಗ ಆಲ್ರೆಡಿ ಆಗಿರುವಂತಹ KA ಎಕ್ಸಾಮ್ಸ್ ಏನಿದೆ, ಅದ್ ಯಾವ್ದಾದ್ರು ಆಗಿರ್ಬೋದು, FDA ಆಗಿರ್ಬೋದು, SD ಆಗಿರ್ಬೋದು, PSI ಆಗಿರ್ಬೋದು, ಪ್ರತಿಯೊಂದು ಕ್ವಶನ್ ಪೇಪರ್ ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ಅನಲೈಸ್ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ಅನಲೈಸ್ ಮಾಡಿ ನೆಕ್ಸ್ಟ್ ಪ್ಯಾಟರ್ನ್ ಯಾವ ತರ ಬರ್ಬೋದು ಅನ್ನೋದನ್ನ ನೀವು ಅನಲೈಸ್ ಮಾಡಿ ಪ್ರಿಪೇರ್ ಆಗ್ಬೇಕಾಗತ್ತೆ. ಸೊ ಆ ಕ್ವಶನ್ ಪೇಪರ್ಸ್ ನ ನೋಡ್ಬೇಕಾಗತ್ತೆ. ಅಂಡ್ ನಿಮ್ಮ ಪ್ರಿಪರೇಷನ್ ಮುಗ್ದಾದ್ಮೇಲೆ ದಯವಿಟ್ಟು ಟೆಸ್ಟ್ ಸೀರೀಸ್ ಪ್ರಾಕ್ಟೀಸ್ ಮಾಡೋದನ್ನ ಮಾತ್ರ ಮರೆಯೋದಿಕ್ಕೆ ಹೋಗ್ಲೇಬೇಡಿ. ಯಾಕಂದ್ರೆ ಟೆಸ್ಟ್ ಸೀರೀಸ್ ತುಂಬಾ ಇಂಪಾರ್ಟೆಂಟ್. ಯಾರ್ಯಾರು ಜಾಬ್ ತಗೊಂಡಿದಾರೋ ಅವ್ರನ್ನೆಲ್ಲರೂ ಹೋಗಿ ಕೇಳಿ, ಅವ್ರು ಏನ್ ಮಾಡಿದಾರೆ ಅಂತ ಅಂದ್ರೆ ಬರೀ ಓದಿಲ್ಲ, ಓದೋದ್ರ ಜೊತೆಗೆ ಟೆಸ್ಟ್ ಸೀರೀಸ್ ಕೂಡ ಅಟೆಂಡ್ ಮಾಡಿದ್ದಾರೆ. ಓಕೆನಾ? ಸೊ ನೀವು ಕೂಡ ಜಾಬ್ ತಗೊಳ್ಬೇಕಂದ್ರೆ ಅದನ್ನ ಮಾಡ್ಲೇಬೇಕು. ಇಟ್ ಈಸ್ ಕಂಪಲ್ಸರಿ ಅಂತಾನೆ ಅನ್ಕೊಳ್ಳಿ. ಕ್ಲಾಸಸ್, ಟೆಸ್ಟ್ ಸೀರೀಸ್, ಮೆಂಟರ್ಶಿಪ್ ಮೂರು ಇತ್ತು ಅಂದ್ರೆ ಯಾರು ಬೇಕಾದ್ರೂ ಕೂಡ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡಬಹುದು. ಓಕೆನಾ? ಅಂಡ್ ಇನ್ನೊಂದೇನಂದ್ರೆ, ಸ್ಟ್ಯಾಟಿಕ್ GK ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಬರುತ್ತೆ. ಸೊ ಅದಕ್ಕೆ ಯಾವ್ದು ಬುಕ್ ರೆಫರ್ ಮಾಡ್ಬೋದು ಅಂತ ಅಂದ್ರೆ ಮಿಲೇನಿಯಂ ಬುಕ್ ನ ನೀವು ರೆಫರ್ ಮಾಡಬಹುದು. ಇಷ್ಟು ನೀವು ಮಾಡಿದ್ರೆ ಆರಾಮಾಗಿ ನೀವು BO 500 ಪೋಸ್ಟ್ ಅಲ್ಲಿ ಜಾಬ್ ನ ತಗೊಳ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಅಂಡ್ ಬಹಳಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದಿರಾ ನೋಟಿಫಿಕೇಶನ್ ಬಗ್ಗೆ ಹೇಳಿ ಅಂತ. ಖಂಡಿತ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.